ಮಾತನಾಡಲಿಕ್ಕೆ ನಮ್ಮ ಸುದ್ದಿವಾಹಿನಿಯ ಡಿಜಿಟಲ್ ಎಡ್ ಆಗಿರುವಂಥ ಅಗ್ನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗಾಗಲೇ ಗೊತ್ತಿರೋ ವಿಚಾರ, ಯಾವ ರೀತಿಯಾಗಿರುತ್ತೆ ಮುಂದೆ ಪ್ರೊಸೀಜರ್ ಅಂತ ಹೇಳಿ. ಈಗ ಅರೆಸ್ಟ್ ಆಗಿದೆ, ಮುಂದೆ ಪ್ರೊಸೀಜರ್ ಹೇಗಿರುತ್ತೆ, ಬೇಲ್ ಸಿಗುತ್ತಾ ಇಲ್ವಾ, ಇದನ್ನ ಹೇಳೋದಾದ್ರೆ? ಎಸ್ ಮಹೇಶ್, ಈ ಸುದ್ದಿನ ನೋಡ್ತಾ ಹೋದ್ರೆ ಇದು ಒಂದು ಹೈ ಪ್ರೊಫೈಲ್ ಸುದ್ದಿ. ಹೌದು. ಅದೇ ರೀತಿ 5ನೇ ತಾರೀಕಿಗೆ ಪುಷ್ಪ ಚಲನಚಿತ್ರ ಬಿಡುಗಡೆ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ದಿನ ರಾತ್ರಿ 4ನೇ ತಾರೀಕಿನಂದು ಫ್ಯಾನ್ಸ್ಗಳಿಗೋಸ್ಕರ ಒಂದು ಸ್ಪೆಷಲ್ ಶೋನ ಅಳವಡಿಸಲಾಗಿದೆ. ಈ ಸ್ಪೆಷಲ್ ಶೋಗೆ ಲಕ್ಷಾಂತರ ಜನ ಅಭಿಮಾನಿಗಳು ತಮ್ಮ ತಮ್ಮ ಒಂದು ಪ್ರದೇಶದಲ್ಲಿ ಥಿಯೇಟರ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟಾಗ ಹೈದರಾಬಾದಿನ ಪ್ರಖ್ಯಾತ ಚಿತ್ರಮಂದಿರ ಸಂಧ್ಯಾ ಚಿತ್ರಮಂದಿರದಲ್ಲಿ ಈ ಘಟನೆಯನ್ನ ಸಂಭವಿಸುತ್ತೆ. ಈ ಘಟನೆಯಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲು ಅರ್ಜುನ್ ಅವರು ವಿಥೌಟ್ ಇನ್ಫಾರ್ಮೇಶನ್, ಅಂದ್ರೆ ಯಾವುದೇ ಮಾಹಿತಿ ಇಲ್ಲದೆ ಆ ಥಿಯೇಟರ್ಗೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಸಾರ್ವಜನಿಕರು, ಅಭಿಮಾನಿಗಳು ಅಲ್ಲಿ ಬರ್ತಾರೆ. ಅಲ್ಲಿ ಬಂದಾಗ ಆ ಸಂದರ್ಭದಲ್ಲಿ ಏನಾಗುತ್ತಂದ್ರೆ, ಗಲಾಟೆಯಾಗಿ ಜನಸಂದಣಿ ಜಾಸ್ತಿಯಾಗಿ ಕಾಲ್ತುಳಿತಕ್ಕೆ ಒಳಪಟ್ಟು ರೇವತಿ ಅನ್ನೋ ಮಹಿಳೆ ಸಾವನ್ನಪ್ತಾರೆ. ಈ ರೇವತಿ ಅನ್ನೋ ಮಹಿಳೆ ಸಾವನ್ನಪ್ಪಿದಾಗ ಅವರ ಗಂಡ ನೀಡಿರ್ತಕ್ಕಂತಹ ದೂರಿನ ಅನ್ವಯದ ಮೇಲೆ ಇಂದು ಪೊಲೀಸರು ಅಲ್ಲು ಅರ್ಜುನನ್ನ ಬಂಧಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಇದೊಂದು ಹೈ ಪ್ರೊಫೈಲ್ ಕೇಸ್ ಇರೋದ ಕಾರಣ ತುಂಬಾ ಜಾಗೃತವಾಗಿ ಸ್ಟೇಷನ್ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಮಾಡಿಕೊಳ್ಳಲಾಗುತ್ತೆ. ತದನಂತರ ಮೆಡಿಕಲ್ ಟೆಸ್ಟ್ಗೆ ಉಸ್ಮಾನಿಯಾ ಮೆಡಿಕಲ್ ಹಾಸ್ಪಿಟಲ್ಗೆ ಹೋದಾಗ ಅಲ್ಲೂ ಕೂಡ ಪೊಲೀಸರ ಬಿಗಿ ಭದ್ರತೆಯನ್ನ ಮಾಡಲಾಗುತ್ತೆ. ನಂತರ ಅವರನ್ನ ಹಿಂದೆ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಿದಾಗ ಈ ಪ್ರಕರಣದಲ್ಲಿ ಎಷ್ಟು ತಪ್ಪು ಎಷ್ಟು ಸರಿ ಅನ್ನೋದನ್ನ ಆಧಾರದ ಮೇಲೆ ಜಡ್ಜ್ಮೆಂಟ್ ಹೊರಗಡೆ ನೀಡಲಾಗುತ್ತೆ. ಸೊ ಇದ್ರ ಸಂಬಂಧಪಟ್ಟಂತೆ ಕೇವಲ ಅಲ್ಲು ಅರ್ಜುನ್ ಅಲ್ಲದೆ ಅವರ ಬಾಡಿಗಾರ್ಡ್ ಗಳಿಗೂ ಕೂಡ ಅವರ ಮೇಲೆ ಕೂಡ ಕೇಸ್ನ ದಾಖಲೆ ಮಾಡಲಾಗುತ್ತೆ. ಚಿಕ್ಕಟಪಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗ ಅಲ್ಲು ಅರ್ಜುನ್ ಇದ್ದಾರೆ. ಅವರ ಮನೆ ಜುಬ್ಲಿ ಹಿಲ್ಸ್ ಅಲ್ಲಿ ಇರ್ತಕ್ಕಂಥ ಮನೆಯಿಂದ ಅವರು ಅರೆಸ್ಟ್ ಆಗ್ತಾರೆ. ನಂತರ ಅವರನ್ನ ಚಿಕ್ಕಟಪಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಲಾಗಿದೆ. ಇನ್ನೂ ಅಲ್ಲೇ ಇದ್ದಾರೆ. ತದನಂತರ ಈಗ ಕೆಲ ಹೊತ್ತಲ್ಲಿ ಅವರನ್ನ ಉಸ್ಮಾನಿಯಾ ಮೆಡಿಕಲ್ ಕಾಲೇಜ್ಗೆ ಕರ್ಕೊಂಡು ಹೋಗು ಮೆಡಿಕಲ್ ಟೆಸ್ಟ್ ನ ಮಾಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆಯ ನಂತರ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಮುಂದಿನ ಒಂದು ಜಡ್ಜ್ ನಡೆ ಏನಾಗುತ್ತೆ ಅನ್ನೋದು ಕೂಡ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಕೋರ್ಟ್ ಕೇಸ್ಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಭಾವಿಸಕ್ಕಾಗಲ್ಲ. ಅದು ಅವರ ನೀಡಿದ ಮೇಲೆ ಅದು ಗೊತ್ತಾಗುತ್ತೆ. ಬಟ್ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಇದರ ಮೇಲೆ ಎಲ್ಲರ ಕಣ್ಣನ್ನ ನಾವು ಜಾಸ್ತಿ ಇರುತ್ತೆ. ತುಂಬಾ ಹೈ ಪ್ರೊಫೈಲ್ ವ್ಯಕ್ತಿಗಳು ಕೂಡ ಇದರಲ್ಲಿ ಭಾಗಿಯಾಗಕ್ಕೆ ಟ್ರೈ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಕಾದ್ ನೋಡೋಣ ಏನಾಗುತ್ತೆ ಅಂತ. ಸರ್, ಇಲ್ಲಿ ಮುಖ್ಯವಾಗಿ ಸಂಧ್ಯಾ ಥಿಯೇಟರ್ ಬಳಿ ಅಲ್ಲು ಅರ್ಜುನ್ ಅವರು ಬರುವಂತದ್ದು ಪೂರ್ವ ನಿರ್ಧಾರಿತವಾಗಿತ್ತಾ ಅಥವಾ ಏಕಾಏಕಿ ಬಂದಿದ್ದ? ಏಕಾಏಕಿ ಬಂದಿದ್ದ ಕಾರಣಕ್ಕಾಗಿ ಈ ರೀತಿ ಆಗಿದ್ದ ಅಂತ? ಇಲ್ಲ, ಯಾವುದೇ ಒಂದು ಹೈ ಪ್ರೊಫೈಲ್ ವ್ಯಕ್ತಿ ಆಗ್ಲಿ, ಯಾವುದೇ ದೊಡ್ಡ ವ್ಯಕ್ತಿ ಆಗ್ಲಿ, VIP ಆಗ್ಲಿ ಒಂದು ಕಡೆ ಹೋಗ್ಬೇಕಂದ್ರೆ ಮೊದಲು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ, ನಾವು ಬರ್ತಿದೀವಿ, ಸ್ವಲ್ಪ ಜನಸಂದಣಿ ಜಾಸ್ತಿ ಆದಾಗ ಸ್ವಲ್ಪ ನೀವು ಅದನ್ನ ಸಂಭಾಳಿಸಿ ಅಂತ ಹೇಳಲಾಗುತ್ತೆ. ಇದು ಏನಾಗಿದೆ ಅಂದ್ರೆ, ಅಭಿಮಾನಿಗಳ ಆಶೆಯ ಮೇಲೆಗೆ ಅವರು ಸರ್ಪ್ರೈಸ್ ವಿಸಿಟ್ ನ ಕೊಟ್ಟಿರ್ತಾರೆ. ಕೆಲ ನಟರು ಸರ್ಪ್ರೈಸ್ ವಿಸಿಟ್ ನ ಕೊಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ. ಈ ಘಟನೆಯ ಆಧಾರಿತವಾಗಿ ಅದನ್ನ ನಡೆದುಕೊಂಡ ಅಲ್ಲು ಅರ್ಜುನ್ ಅವರು ಆ ಒಂದು ವಿಡಿಯೋ ಮುಖಾಂತರ ಕ್ಷಮೆಯನ್ನು ಕೇಳಿರ್ತಾರೆ. ಅಂದ್ರೆ ಈ ತರ ಆಗ್ಬಾರ್ದಿತ್ತು, ಈ ತರ ನಡಿಬಾರ್ದಿತ್ತು, ನಡೆದಿದೆ ಅಂತ ಕ್ಷಮೆಯನ್ನು ಕೇಳಿ ಆ ಯುವತಿಯ ಮನೆಯವರಿಗೆ 25 ಲಕ್ಷ ಪರಿಹಾರನ ಕೂಡ ಘೋಷಣೆ ಮಾಡಲಾಗುತ್ತೆ. ಅದರ ಬೆನ್ನಲೆಯಲ್ಲೂ ಕೂಡ ಈ ಇಂದು ಅರೆಸ್ಟ್ ಆಗಿರ್ತಕ್ಕಂಥದ್ದು ಒಂದು ಅಚ್ಚರಿಯ ಸಂಗತಿ ಅಂತ ಕರಿಬಹುದು. ಬಿಕಾಸ್ ಇಟ್ ವಾಸ್ ಅ ಪೊಲೀಸ್ ಕೇಸ್ ಅಂತ ಆದ್ಮೇಲೆ, FIR ಅಂತ ಆದ್ಮೇಲೆ ಕಾನೂನಿನ ಪ್ರಕಾರ ಯಾರೇ ವ್ಯಕ್ತಿ ಆಗಿರ್ಲಿ, ಅವ್ರು ಹೈ ಪ್ರೊಫೈಲ್ ಆಗಿರ್ಲಿ, ಲೋ ಪ್ರೊಫೈಲ್ ಆಗಿರ್ಲಿ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಇಲ್ಲಿ ಸೂಕ್ತವಾಗಿ ನಮ್ಗೆ ಗೊತ್ತಾಗುತ್ತೆ. ಸರ್, ಈ ಹಿಂದೆ ಜೂನಿಯರ್ NTR ಅವರ ಪ್ರಕರಣ ಕೂಡ ನೆನಪಿಸೋದಾದ್ರೆ, ಜೂನಿಯರ್ NTR ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳು ಮತ್ತು ಜೂನಿಯರ್ ಅಭಿಮಾನಿಗಳು ಒಂದು ರೀತಿಯಾಗಿ ಘರ್ಷಣೆ ಶುರುವಾಗಿ ಅಲ್ಲೊಬ್ರು ಕೂಡ ಸಾವನ್ನಪ್ತಾರೆ. ಅಂದರೆ ಆ ಕೇಸಲ್ಲಿ ಕೂಡ ಕ್ಷಮೆಯನ್ನು ಕೇಳ್ತಾರೆ. ಆಗ ಬಂದು ಅಲ್ಲು ಅರ್ಜುನ್ ಅವರು ಜೂನಿಯರ್ NTR ಅವರು ಬಂದು ಕ್ಷಮೆಯನ್ನು ಕೇಳಿ ಮುಂದೆ ಈ ರೀತಿಯಾಗಿ ನಡೆದುಕೋಬಾರ್ದು ಅಂತ ಹೇಳ್ತಾರೆ. ಬಟ್ ಆ ಸಂದರ್ಭವನ್ನು ನೋಡಿದಂಥ ಸಂದರ್ಭದಲ್ಲಿ ಜೂನಿಯರ್ NTR ಅವ್ರನ್ನ ಆಗ ಕೇಸ್ ಕೂಡ ದಾಖಲಾಗಿರುತ್ತೆ. ಅಂದರೆ ಅವ್ರದ್ದೇ ಕಾರಣಕ್ಕಾಗಿ ಅವ್ರ ಹೆಸರು ಬಂದಿರುತ್ತೆ. ಆಗ ಅರೆಸ್ಟ್ ಆಗಿರ್ಲಿಲ್ವಲ್ಲ, ಈ ಕೇಸ್ಗೆ ಯಾಕೆ ಅರೆಸ್ಟ್ ಆಗ್ಬೇಕಿತ್ತು ಅಂತ? ಯಾಕೆ ಈ ಕೇಸ್ ಆ ಕೇಸ್ಗಿಂತ ವಿಭಿನ್ನವಾಗಿದೆ ಅಂದ್ರೆ, ಆ ಕೇಸಲ್ಲಿ ಅವರು ಪೊಲೀಸರಿಗೆ ಮಾಹಿತಿ ತಿಳಿಸಿ ಆ ಸ್ಥಳಕ್ಕೆ ಬಂದಿರತಕ್ಕಂಥದ್ದು. ಮತ್ತೆ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ಫ್ಯಾನ್ ವಾರ್. ಅಂದ್ರೆ ಅಭಿಮಾನಿಗಳು ಮತ್ತು ಇನ್ನೊಬ್ಬ ಅಭಿಮಾನಿ ನಟನ ಮಧ್ಯೆ ನಡೆದಿರ್ತಕ್ಕಂಥ ಗಲಾಟೆಯಲ್ಲಿ ಆ ಸಾವು ಒಪ್ಪುತ್ತೆ. ಆ ಸಾವು ಬೇರೆ ತರ, ಈ ಸಾವು ಬೇರೆ ತರ. ಇದು ಹೇಗಾಗಿದೆ ಅಂದ್ರೆ, ನೀವು ಒಂದು ವೇಳೆ ಅಲ್ಲಿ ನಾನು ಬರ್ತೀನಿ ಅಂತ ಗೊತ್ತಿದ್ರೆ ಕೆಲ ಪೊಲೀಸರು ನಿಯೋಜನೆ ಮಾಡ್ಲಾಗ್ತಿತ್ತು, ಇನ್ಯಾವುದೋ ಒಂದು ಭದ್ರತೆಯ ವ್ಯವಸ್ಥೆಗಳನ್ನ ಕೈಗೊಳ್ಳಲಾಗ್ತಿತ್ತು, ಈ ರೀತಿ ಕಾಲ್ ತುಳಿತಕ್ಕೆ ಒಳಗಾಗದೇ ಇರೋ ತರ ನೋಡ್ಕೊಳ್ಳಾಗ್ತಿತ್ತು. ಆದ್ರೆ ಇಲ್ಲಿ ಅದ್ಯಾವುದೂ ನಡೆದಿಲ್ಲ. ಹೀಗಾಗಿ ಇವರ ಮೇಲೆ
ಕೇಸ್ ದಾಖಲಾಗಿದೆ. ಅಲ್ಲಿನ ಕೇಸೇ ಬೇರೆ, ಡಿಫರೆಂಟ್, ಆ ಪ್ಯಾಟರ್ನೇ ಬೇರೆ, ಇದೇ ಬೇರೆ. ಎಕ್ಸಾಂಪಲ್ ಟಾಕ್ಸಿಕ್ ಚಲನಚಿತ್ರದ ಮೇಲೂ ಕೂಡ ಇದೇ ರೀತಿಯ ಒಂದು ಆರೋಪ ಇತ್ತು. ಆದ್ರೆ ಅದು ಸ್ಕ್ವಾಶ್ ಆಯ್ತು. ಕಾರಣ ಅಲ್ಲಿ ಬಲವಾದ ಮಾಹಿತಿ ಇರಲಿಲ್ಲ, ಯಾರಿಗೂ ಜೀವಹಾನಿ ಆಗಿರ್ಲಿಲ್ಲ. ಹೀಗಾಗಿ ಜೀವಹಾನಿ ಆಗಿತ್ತು, ಆದ್ರೂ ಇವರಿಂದ ಆಗಿರ್ಲಿಲ್ಲ, ಅಲ್ಲಿ ಯಾವ ನಟ ಕೂಡ ಇರ್ಲಿಲ್ಲ ಅನ್ನೋ ಕಾರಣದಿಂದ ಅಲ್ಲಿ ಯಾವುದೇ ರೀತಿಯಿಂದ ಕೇಸ್ ಆಗ್ಲಿಲ್ಲ. ಇದು ಒಂದು ಡಿಫರೆಂಟ್ ಕೇಸು, ಅದು ಒಂದು ಡಿಫರೆಂಟ್ ಕೇಸು. ಹಿಂಗಾಗಿ ಇಂದು ಅಲ್ಲು ಅರ್ಜುನ್ನ ಬಂಧನ ಮಾಡಲಾಗಿದೆ. ನೋಡೋಣ ಇವತ್ತು ರಾತ್ರಿವರೆಗೂ ಕೋರ್ಟ್ಗೆ ಹಾಜರುಪಡಿಸಿದ ಮೇಲೆ ನ್ಯಾಯಾಧೀಶರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸರ್, ನೀವು ಸಂಪರ್ಕದಲ್ಲಿ ನಿಮ್ಮನ್ನು ಮತ್ತೆ ಮಾತಾಡಿಸ್ತೀರಿ. ಈಗ ಬ್ರೇಕಿಂಗ್ ನ್ಯೂಸ್ ಇರುವಂಥದ್ದು, ಬ್ರೇಕಿಂಗ್ ಅಪ್ಡೇಟ್ ಇದೆ.